ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಎಂ ಗೌಡರವರು ಮಾತನಾಡಿ ಟಿಬಿ ಜಯಚಂದ್ರರವರು ಶಿರಾ ತಾಲೂಕಿಗೆ ನೀರಿನ ಹೊಳೆ ಹಾರಿಸಿದ್ದಾರೆ. ಅದೇ ರೀತಿ ನಮ್ಮ ಎಸ್ಆರ್ ಗೌಡ್ರು ಶಿರಾ ತಾಲೂಕಿಗೆ ಹಾಲಿನ ಹೊಳೆ ಹಾರಿಸುತ್ತಿದ್ದಾರೆ. ನಾನು ಶಿಕ್ಷಣದ ಹೊಳೆ ಹರಿಸಲು ಕಳೆದ 25 ವರ್ಷಗಳಿಂದ ಶ್ರಮಿಸುತ್ತಿದ್ದೇನೆ ಎಂದು ಹೇಳಿದರು. ನಂದಿನಿ ಹಾಲಿನ ಹಾಗೂ ಉತ್ಪನ್ನಗಳ ಗುಣಮಟ್ಟ ಉತ್ತಮವಾಗಿದ್ದು ವಿದೇಶಗಳಲ್ಲೂ ಕೂಡ ಭಾರಿ ಬೇಡಿಕೆ ಇದೆ. ಈಗಾಗಲೇ ಮೆಗಾ ಡೈರಿ ನಿರ್ಮಾಣ ಹಂತದಲ್ಲಿದ್ದು ರೈತರಿಗೆ ಹಾಲು ಉತ್ಪಾದನೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿ ಹಾಲು ಉತ್ಪಾದನೆ ಹೆಚ್ಚಿಸುವುದರ ಮೂಲಕ ರೈತರನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದರು. ಇದೊಂದು ವಿಶೇಷವಾದಂತಹ ಕಾರ್ಯಕ್ರಮ. ಎಲ್ಲ ಒಂದು ರೀತಿ ಕ್ಷೀರ ಕ್ರಾಂತಿ ಪ್ರಾರಂಭ ಆದಮೇಲೆ ನಾವೆಲ್ಲ ಹಿಂದೆ ಹಳ್ಳಿಗಳಲ್ಲಿ ದಿನಕ್ಕೆ ಒಂದು ಲೋಟ ಹಾಲು ತಗೊಂಡು ಇಡೀ ದಿನ ಕಾಫಿ ಮಾಡಿ ಸಂಜೆ ಮಿಕ್ಕಿದ್ದಕ್ಕೆ ಎಪ್ಪಾಕಿರೋದು ಕೂಡ ನಾನು ನಮ್ಮ ಮನೇಲಿ ನೋಡಿದ್ದೀನಿ. ಹಿಂದೆ ಬಹಳ ಹಿಂದೆ 40 ವರ್ಷದ ಹಿಂದೆ. ಆದರೆ ಈಗ ಏನಾಗ್ಬಿಟ್ಟಿದೆ, ಹಾಲಿನ ಹೊಳೆ ಹರಿತಾ ಇದೆ ಶಿರಾ ತಾಲೂಕಲ್ಲಿ, ತುಮಕೂರು ಜಿಲ್ಲೆಯಲ್ಲಿ, ಕರ್ನಾಟಕ ರಾಜ್ಯದಲ್ಲಿ. ಆ ರೀತಿ ಹಾಲಿನ ಹೊಳೆಯನ್ನು ಹರಿಸೋದಕ್ಕೆ ಕಾರಣ ನಮ್ಮ KMF, ಕರ್ನಾಟಕ ಮಿಲ್ಕ್ ಫೆಡರೇಷನ್ ಏನಿದೆ, ಅದರ ಮುಖಾಂತರ ಇವತ್ತು ನಮ್ಮ ನಂದಿನಿ ಹಾಲಿನ ಒಂದು ಗಮಲು ಅಥವಾ ಉತ್ಪನ್ನಗಳು ಇವತ್ತು ವಿದೇಶಗಳಿಗೆ ರಫ್ತಾಗ್ತಾ ಇದೆ, ರವಾನೆ ಆಗ್ತಾ ಇದೆ. ಸೊ ನಿಜಕ್ಕೂ ಕೂಡ ಎಲ್ಲ ಒಂದ್ ಕಡೆ ರೈತರಿಗೆ ನಿಜಕ್ಕೂ ಶಿರಾ ತಾಲೂಕಿನಂತ ಬರಗಾಲದಲ್ಲಿ ಹಾಲಿಗೆ ಬಹಳ ಅಂದ್ರೆ ಉದ್ಯೋಗಕ್ಕೆ ಹೆಣ್ಣು ಮಕ್ಕಳು ದೂರ ಹೋಗೋದಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ಅವ್ರಿಗೊಂದು ರೀತಿ ಎಲ್ಲ ಒಂದ್ ಕಡೆ ಒಂದು ಗೃಹ ಕೈಗಾರಿಕೆಯನ್ನ ಮಾಡಿಕೊಟ್ಟಂತ ರೀತಿ ಇವತ್ತು ಮನೆ ನಿರ್ವಹಣೆ ಮಾಡೋದಕ್ಕೆ ಅನುಕೂಲ ಆಗ್ತಾ ಇದೆ. ಅದರಲ್ಲೂ ಮಧ್ಯಮ ವರ್ಗ ಮತ್ತೆ ಬಿಲೋ ಮಿಡ್ಲ್ ಕ್ಲಾಸ್ ಏನಿರ್ತಾರೆ ಅವರೆಲ್ಲರಿಗೂ ಕೂಡ ಒಂದು ಜೀವನಾಧಾರವಾದಂತ ಒಂದು ನಿರಂತರವಾದಂತ ಒಂದು ಇನ್ಕಮ್ ಅನ್ನ ತಂದ್ಕೊಡುವಂತ ಒಂದು ಇದಾಗಿದೆ. ಜೊತೆಗೆ ಈಗ ಜಯಚಂದ್ರ ಸಾಹೇಬರು ಪಕ್ಕದಲ್ಲಿ ಕೂತಿದ್ದಾರೆ. ಅವರು ಹಾಲಿನ ನೀರಿನ ಹೊಳೆಯನ್ನ ಅವರು ಹರಿಸಿದ್ರು. ಅವ್ರ ಜೊತೆಗೆ ಇನ್ನೊಂದಷ್ಟು ಜನ, ಸಾಕಷ್ಟು ಜನ ಸೇರಿ ಅವರು ಪ್ರಮುಖರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಶಿರಾ ತಾಲೂಕಿನಲ್ಲಿ ನೀರಿನ ಹೊಳೆಯನ್ನ ಜಯಚಂದ್ರ ಅವರು ಹರಿಸಿದ್ರು. SR ಗೌಡ್ರು ಮತ್ತೆ ನಮ್ಮ KMF ಎಲ್ಲ ಅವರು ಹಾಲಿನ ಹೊಳೆಯನ್ನ ಹರಿಸುವಂತ